ಶಾಸಕರಾದ ನಮ್ಮ ಮುನಿರತ್ನ ಅಣ್ಣನವರು ಇವತ್ತು 63ನೇ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಇವತ್ತು ಅವರು ಅನುಪಸ್ಥಿತಿಯಲ್ಲಿ ನಾವು ನಮ್ಮ ಎಲ್ಲ ಸ್ನೇಹಿತರ ಬಳಗ ಮತ್ತು ಎಲ್ಲ BJP ಮುಖಂಡರು ಇವತ್ತು ಅವರಿಗೆ ದೇವರು ಆಯುಷ ಆರೋಗ್ಯ ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಬೆಟ್ಟದ ಗಣಪತಿ ದೇವಸ್ಥಾನ, ಹಾಗೆ ಹನುಮಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಾನಾ ಕಡೆ ಇವತ್ತು ದೇವಸ್ಥಾನದಲ್ಲಿ ಮಹಾಅಭಿಷೇಕವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಅಣ್ಣವರು ಹುಟ್ಟಿದಬ್ಬದ ಪ್ರಯುಕ್ತ ಇವತ್ತು ಆಸ್ಟ್ರಿಯೋ ಮಲ್ಟಿ ಸಿಟಿ ಹಾಸ್ಪಿಟ್ಲ್ ವತಿಯಿಂದ ಇವತ್ತು ಹೆಲ್ತ್ ಕಾರ್ಡ್ ಕೂಡ ನಾವು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಸುಮಾರು 1 ವರ್ಷದ ತನಕ ಅಣ್ಣನ ಹೆಸರಲ್ಲಿ ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ತಲುಪಲಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಾನಾ ಕಡೆ ಸಿಹಿ ಹಂಚುವಿಕೆ ಆಗಿರ್ಬೋದು, ಮತ್ತು ಹಣ್ಣು ಹಂಪಲುಗಳನ್ನು ಕೊಡೋದಾಗಿರ್ಬೋದು, ಮತ್ತು ಶಾಲಾ ಮಕ್ಕಳಿಗೆ ಇವತ್ತು ನಮ್ಮದೇ ಆದಂಥ ಸಹಾಯವನ್ನು ಮಾಡಬೇಕಂತ ಎಲ್ಲರೂ ಇಚ್ಛೆಪಟ್ಟು ಇವತ್ತು ಬಡ ಮಕ್ಕಳಿಗೆ ಇವತ್ತು ಅವ್ರಿಗೆ ಏನು ಸೌಲಭ್ಯ ಬೇಕು ಅದನ್ನು ಕಲ್ಪಿಸೋದನ್ನು ಕೂಡ ನಾವು ಇವತ್ತು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣನವರಿಗೆ ದೇವರು ಆಯುಷ ಆರೋಗ್ಯ ಕೊಡಲಿ, ಅವ್ರಿಗೆ ಒಳ್ಳೆಯ ಮಂತ್ರಿ ಸ್ಥಾನ ಕೊಟ್ಟು ಜನಸೇವೆ ಮಾಡೋಂಥ ಶಕ್ತಿ ಕೊಡಲಿ. ಮುಂದಿನ ವರ್ಷ ಏನು ಎಲೆಕ್ಷನ್ ನಡೀತದೆ ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತು ಮುನಿರತ್ನಣ್ಣ ಅವರ ಹುಟ್ಟುಹಬ್ಬದ ಸಲುವಾಗಿ ನಾವು ಒಂದು ವಿಶೇಷವಾಗಿ ಪೂಜೆಗಳನ್ನು ಹಮ್ಮಿಕೊಂಡಿದ್ದೀರಿ. ಈಗ ಮಹಾಗಣಪತಿ ದೇವಸ್ಥಾನದಲ್ಲಿ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಈಗ ಹನುಮಗಿರಿ ಟೆಂಪಲಲ್ಲಿ ಈಗ ಪೂಜೆ ನೆರವೇರಿಸಿದಿರಿ. ಇವತ್ತು ಮುನಿರತ್ನಣ್ಣ ಅವರ ಹುಟ್ಟುಹಬ್ಬ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಅವರ ಅಲ್ಪಸ್ಥಿತಿಯಲ್ಲಿ ತಿರುಪತಿಗೆ ಹೋಗಿರೋದ್ರಿಂದ ನಾವೆಲ್ಲ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀರಿ. ಇನ್ನೂ 2-3 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳನ್ನು ಕೂಡ ಈಗ ಹೊರಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಬಡವರ ಬಂಧು, ಸದಾ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರತಕ್ಕಂತಹ ಮುನಿರತ್ನಣ್ಣನವರ 63ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಇವತ್ತು ಕೊಟ್ಟಿಗೆಪಾಳ್ಯದ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ರಾಜು ಅವರು, ಮಾರುತಿಯವರು, ರವೀಣ್ಣ ಅವರು, ಮತ್ತು ಉಷಾರಾಜು ಅವರು, ಮತ್ತು ನಮ್ಮ ದರ್ಶನ್ ದೇವೇಗೌಡರಣ್ಣವರು, ಹಾಗೆ ಸ್ಥಳೀಯ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಯಾವಾಗಲೂ ನಮ್ಮ ಅಣ್ಣವರು ಹುಟ್ಟುಹಬ್ಬದ ದಿನದಂದು ಅವ್ರ ಮನೆ ದೇವರಾದಂತಹ ತಿರುಪತಿಗೆ ಹೋಗ್ತಾ ಇರ್ತಾರೆ. ಇವತ್ತು ಸಹ ಅವರಲ್ಲಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಅಣ್ಣನಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಮತ್ತಷ್ಟು ಕೆಲಸಗಳನ್ನು ಅಭಿವೃದ್ಧಿ ಪಥದಲ್ಲಿ ಸಾಕ್ತಕ್ಕಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈಗಾಗಲೇ ಗಣಪತಿ ದೇವಸ್ಥಾನದಲ್ಲಿ, ನಂತರ ಈ ಹನುಮಗಿರಿಯ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥಿಸ್ತಾ ಮುಂದಿನ ವರ್ಷ 28ನೇ ಇಸ್ವಿಯಲ್ಲಿ ನಮ್ಮಣ್ಣ ಅತ್ಯಂತ ಹೆಚ್ಚಿನ ಬಹುಮತಗಳ ಮೂಲಕ ವಿಜಯಶಾಲಿಯಾಗಲಿ, ಮತ್ತೊಮ್ಮೆ ಉತ್ತಮವಾದಂತಹ ಮಂತ್ರಿ ಸ್ಥಾನ ಅವ್ರಿಗೆ ಸಿಗಲಿ ಅಂತ ಎಲ್ಲ ಸಮಸ್ತ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ರಾಜರಾಜೇಶ್ವರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮುನಿರತ್ನಣ್ಣನವರಿಗೆ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸ್ತಾ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಭಗವಂತ ಅವರಿಗೆ ಹೆಚ್ಚಿನ ಆಯುಷು, ಆರೋಗ್ಯ, ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಹಾಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಮತ್ತು ನಮ್ಮ ಬಡವರ ಬಂಧು ಆದಂಥ ಶ್ರೀ ಮುನಿರತ್ನಣ್ಣನವರು, ಶಾಸಕರಾದಂಥ ಮುನಿರತ್ನಣ್ಣ ಅವರ 63ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅನುಪಸ್ಥಿತಿಯಲ್ಲಿ ನಾವು ನಮ್ಮ ಕೊಟ್ಟಿಗೆಪಾಳ್ಯ ವಾರ್ಡ್ನ ಎಲ್ಲ ಬಡಾವಣೆಯ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಮತ್ತು ರಾಜಣ್ಣ ಅವರು, ಉಷಾರಾಜು ಅವರು, ನಮ್ಮ ಮಾರುತಿಯವರು ಎಲ್ಲರೂ ಸೇರಿ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿಕೊಂಡು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಅವರ ಹುಟ್ಟುಹಬ್ಬದ ದಿವಸ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು.